ಎಲ್ಲರಿಗೂ ಶುಭ ದಿನ. ಅದ್ಯಾಕೆ ಮಂಡಕ್ಕಿ ತಗೊಂಬಂದಿದ್ಯಾ? ಏನ್ ಮಾಡ್ಲಿಮ್ಮ, ಮಳೆಗಾಲ, ಸಂಜೆ ಏನಾದ್ರೂ ಟೀ ಕುಡಿತಾ ತಿನ್ನೋಣ ಅಂದ್ರೆ ಬರೀ ಪ್ಲೇನ್ ಮಂಡಕ್ಕಿ ಇದೆ. ಯಾರಾದ್ರೂ ಮಾಡ್ಕೊಡ್ತಾರಾ? ಅದೇ ಹಳೆ ಚುರುಮುರಿ ತಿಂದಿ ತಿಂದಿ ಸಾಕಾಯ್ತು. ನೀನೇ ಮಾಡ್ಕೋಬೋದಲ್ಲ. ನೋಡಿ ಗೈಸ್, ನನಗೆ ವಾಪಸ್ ಉಲ್ಟಾ ಹೊಡಿತಾರೆ. ಸರಿ ಕೊಡು, ನಾನೇ ಮಾಡ್ಕೊಡ್ತೀನಿ. ಏನ್ ಮಾಡ್ತೀರಾ ಅಂತಾದ್ರು ಹೇಳಿ. ಒಂದು ಸ್ಪೆಷಲ್ ಮಂಡಕ್ಕಿ. ಸ್ಪೆಷಲ್ ಮಂಡಕ್ಕಿನ? ಸೊ ಇದಕ್ಕೆ ಬೇರೆ ಬೇರೆ ಕಡೆ ಏನೇನಂತ ಕರೀತಾರೆ? ಚುರುಮುರಿ ಅಂತಾರೆ, ಪುರಿ ಅಂತಾರೆ. ಹಾಸನ ಕಡೆ ಎಲ್ಲ ಪುರಿ ಅಂತಾರೆ, ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತಾರೆ, ಕೆಲವು ಕಡೆ ಚುರುಮುರಿ ಅಂತಾರೆ. ಓಕೆ, ಒಂದೊಂದ್ ಕಡೆ ಒಂದೊಂದ್ ಹೆಸರು. ಸೊ ಇವತ್ತು ನೀವು ಸ್ಪೆಷಲ್ ಮಂಡಕ್ಕಿ ಮಾಡ್ತಾ ಇದ್ದೀರಾ? ಹೌದು. ಸ್ಪೆಷಲ್ ಮಂಡಕ್ಕಿ ಮಸಾಲ ನೋಡಕ್ ರೆಡಿ ಇದ್ದೀರಾ ಗೈಸ್? ಬನ್ನಿ, ನಮ್ಮಮ್ಮ ಹೇಳ್ಕೊಡ್ತಾರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು, ಒಂದೇ ತರ ಮಾಡ್ತೀರಾ, ಎರಡ್ ತರ ಮಾಡ್ತೀರಾ? ಇನ್ನೊಂದು ಸಿಂಪಲ್ ಆಗಿ ಇನ್ನೊಂದು ಮಾಡ್ತೀನಿ. ನಮ್ಮಮ್ಮ ಮಾಡ್ತಿದ್ರು ಅರ್ಜೆಂಟಿಗೆ, ಸಂಜೆ ಟೈಮ್ ಬೇಕು, ಹೊಟ್ಟೆ ಸಿಗ್ತಾ ಇದೆ ಅಂದಾಗ ತುಂಬಾ ಸಿಂಪಲ್ ಚೆನ್ನಾಗಿರ್ತಿತ್ತು, ಟೇಸ್ಟಿಯಾಗಿ. ಅದು ಒಂದು ಹೇಳ್ಕೊಡ್ತೀನಿ. ಅದು ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಬನ್ನಿ ಹಂಗಾದ್ರೆ, ಏನಕ್ಕೆ ನಾವು ಟೈಮ್ ವೇಸ್ಟ್ ಮಾಡ್ಬೇಕು. ಸೊ ಮಮ್ಮ, ನಮ್ ಫಸ್ಟ್ ಮಂಡಕ್ಕಿ ಮಸಾಲಾಗೆ ಏನೇನ್ ಬೇಕಂತ ಹೇಳ್ತೀರಾ? ಫಸ್ಟ್ ಮಂಡಕ್ಕಿ ತಗೊಂಡಿದ್ದೀನಿ, ಅಲ್ಲಿ ಬರ್ತೀನಿ, ಹೇಳ್ತೀರಾ ಅಂತ ಕೇಳ್ತಾ ಇದ್ದೀನಿ. ಹೇಳ್ತೀನಿ ಬನ್ನಿ. ಓಕೆ, ಹೇಳಿವ. ಇಲ್ಲಿ 2 ಲೀಟರ್ ಮಂಡಕ್ಕಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಓಕೆ. ಅರಿಶಿನ ಪುಡಿ, ಖಾರದ ಪುಡಿ ಸ್ವಲ್ಪ, ಇಂಗು, ಚಾಟ್ ಮಸಾಲ. ಓಕೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸು, ಕಡಲೆಕಾಯಿ ಬೀಜ, ಉಪ್ಪು, ಎಣ್ಣೆ. ಫಸ್ಟ್ ಏನ್ ಮಾಡ್ತೀರಾ ಇವಾಗ? ಫಸ್ಟ್ ಈಗ ನಾವು ರುಬ್ಕೊಳ್ಳೋದು. ಆಯ್ತಾ? ಇದರಲ್ಲಿ ಯಾವುದ್ರಲ್ಲೂ ನೀರಿನ ಅಂಶ ಇಲ್ಲ. ನಾನು ಚೆನ್ನಾಗಿ ತೊಳೆದು ಬಿಟ್ಟು ಡ್ರೈ ಮಾಡಿ ಇಟ್ಟಿದ್ದೀನಿ. ಎಲ್ಲೂ ನೀರಿಲ್ಲ. ಸೊ ಡ್ರೈ ಇರ್ಬೇಕು. ನೀರು ಹಾಕಬಾರ್ದು. ಪುದೀನಾನು ಡ್ರೈ ಇರಬೇಕು, ಕೊತ್ತಂಬರಿನೂ ಡ್ರೈ ಇರಬೇಕು. ಕೊತ್ತಂಬರಿನೂ ಅಷ್ಟೇ, ಇದರಲ್ಲೂ ನೀರಿನ ಅಂಶ ಇಲ್ಲ. ಕರಿಬೇವು. ಓಕೆ. ಲಾಸ್ಟಿಗೆ ಬರ್ತಾ ಇದೆ ಹಸಿಮೆಣಸು. ಓಕೆ. ಇವಾಗ ಅದನ್ನ ರುಬ್ಕೊಂಡ್ಬರ್ತೀರಾ? ಬೆಳ್ಳುಳ್ಳಿನೂ ಹಾಕಿ ಎಲ್ಲ ಒಟ್ಟಿಗೆ ರುಬ್ಬದಾ? ಬೆಳ್ಳುಳ್ಳಿ ಇಳಿದ ಮೇಲೆ ಚುರುಮುರಿಯಲ್ಲಿ. ಹೌದು, ಬೆಳ್ಳುಳ್ಳಿ ಇರಬೇಕು. ಇದಕ್ಕೇನೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಎಷ್ಟು ಬೇಕು ನಮಗೆ ಅಷ್ಟು ಉಪ್ಪು ಇದಕ್ಕೆ ಮಿಕ್ಸ್ ಮಾಡಿ. ಓಕೆ. ಇದನ್ನ ರುಬ್ಕೊಂಡು ಬರೋದು. ಸರಿ. ನೀರು ಮಾತ್ರ ಹಾಕ್ಬಾರ್ದು. ನೀರು ಮಾತ್ರ ಹಾಕಬೇಡಿ. ನಡೀರಿ. ಸೊ ರುಬ್ಕೊ ಬಂದ್ರು ತೋರಿಸಿ ಹೆಂಗಾಗಿದೆ ಅಂತ. ಓಕೆ. ಸೊ ನಮ್ಮ ಮಸಾಲ ಈ ಥರ ಆಗಿದೆ. ಕೈಯಲ್ಲಿ ತೋರಿಸಿ. ಎಷ್ಟು ಗ್ರೀನ್ ಇದೆ ನೋಡಿ. ಗೈಸ್, ನಮ್ಮ ಅಪ್ಪಂಗೆ ಮಂಡಕ್ಕಿ ಅಂದ್ರೆ ಪ್ರಾಣ. ಅವರು 4 ದಿವಸದಿಂದ ಹೇಳ್ತಾ ಇದ್ದಾರೆ ಮಂಡಕ್ಕಿ ರೆಸಿಪಿ ಮಾಡು 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 ಅಂತ. ಮಂಡಕ್ಕಿ ಅಂದ್ರೆ ಎಷ್ಟಿಷ್ಟ ಅಂತಂದ್ರೆ, ಫೈನಲಿ ಇವತ್ತು ಅವ್ರು ಆಚೆ ಇದ್ದಾರೆ, ನಾವು ಮನೇಲಿ ಮಾಡ್ತಾ ಇದೀವಿ. ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಊರು ಬಿಟ್ಟು ಹೋಗಿಲ್ಲ. ಅಲ್ಲ ಅದೇ ಆಚೆ ಹೋಗಿದ್ದಾರೆ, ಬಂದ್ಮೇಲಂತೂ ಚೆನ್ನಾಗಿ ತಿಂತಾರೆ ಅಂತ. ಇದನ್ನ ಫಸ್ಟ್ ಬಾಂಡ್ಲಿಯಲ್ಲಿ ಚೆನ್ನಾಗಿ ಬಿಸಿ ಮಾಡೋಣ. ನಡೀರಿ. ಸೊ ಇವಾಗ ಮಂಡಕ್ಕಿನ ಬಿಸಿ ಮಾಡೋಣ. ಸೊ ಗೈಸ್, ಮಂಡಕ್ಕಿ ಕ್ರಿಸ್ಪಿ ಆಗೋ ತನಕ ಅದನ್ನ ಬಿಸಿ ಮಾಡಿ. ಯಾಕಂದ್ರೆ ಮಳೆಗಾಲಕ್ಕೆ ಮೆತ್ತಗೆ ಆಗ್ಬಿಟ್ಟಿರ್ತದೆ. ಹೌದು, ಮಳೆಗಾಲಕ್ಕೆ ಮೆತ್ತಗಾಗಿರುತ್ತೆ ಅಂತ ಅಷ್ಟೇ ಬಿಸಿ ಮಾಡೋದು. ಸೋಮಮ್ಮ, ಬಿಸಿ ಆಯ್ತಾ? ಆಯ್ತು. ಕುರುಮ್ ಅಂತ ಇದ್ಯಾ? ಓಕೆ. ಅಲ್ಲಿ ನೋಡಿ ಗೈಸ್, ಬಿಸಿನೇ ಹಿಡ್ದಿ ಹಾಕ್ತಾ ಇದ್ದಾರೆ. ಇದು ಅಂತಾರೆ ಮಾಮ್ ಪವರ್ ಅಂತ. ಇದನ್ನ ನಮ್ ಕೈಯಲ್ಲಂತೂ ಆಗಲ್ಲಪ್ಪ. ಅಲ್ಲಿ ನೋಡಿ, ಬಿಸಿ ತಪ್ಪಲೆ. ಏನ್ ಪವರು. ಮತ್ತೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಿಗೆ ಇಷ್ಟಾದ್ರೂ ಬರಬಾರ್ದಾ? ಇಷ್ಟು ಬರ್ಲಿಲ್ಲ ಅಂದ್ಮೇಲೆ ಹೆಂಗೆ? ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ನೀವು ಈಗ ಅಂತೀರಾ ನಮಗ್ ಬರಲ್ಲ ಅಂತ. ಆಯ್ತಾ? ಮದ್ವೆ ಆಗೊಂದು 10-15 ವರ್ಷ ಆಗ್ತಿದಂಗೆ ನೀವು ಇದೇ ರೀತಿ ಆಗಿರ್ತೀರಾ. ಅದೇ ಇದು 30 ವರ್ಷದ ಎಕ್ಸ್ಪೀರಿಯನ್ಸ್. ಇದು ಬಿಸಿ ಎಕ್ಸ್ಪೀರಿಯನ್ಸ್. ಅದೇ ನಾವು 15 ವರ್ಷಕ್ಕೆ ಒಂದ್ ಸ್ವಲ್ಪ ತವಾ ಮೇಲೆ ಹಿಂಗ್ ಮಾಡ್ಬೋದು. ನೆಕ್ಸ್ಟ್ ಏನು? ಎಣ್ಣೆ ಹಾಕುವ ಸಮಯ. ಓಕೆ. ಚುರುಮುರಿಗೆ ಎಣ್ಣೆ ಬೇಕಾಗತ್ತೆ. ಸಾಕು. ಆಯ್ತಾ? ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕಲ್ಲ ಚುರುಮುರಿ, ಅದಕ್ಕೆ ಎಣ್ಣೆ ಸ್ವಲ್ಪ ಬೇಕಾಗತ್ತೆ. ಓಕೆ. ಇದಕ್ಕಾದ್ಮೇಲೆ ನಾವು ಕಡಲೆಕಾಯಿ ಬೀಜವನ್ನು ಫಸ್ಟ್ ಹಾಕ್ಬೇಕು. ನಮ್ಮ ತಟ್ಟೆ ಎತ್ಕೊಂಡು ಬನ್ನಿ.
ಎಣ್ಣೆ ಬಿಸಿ ಆಗಿದೆಯಾ? ಹಾ, ಎಣ್ಣೆ ಹೊಗೆ ಬರ್ತಾ ಇದ್ರೆ ಬಿಸಿ ಆಗಿದೆ ಅಂತ. ಸಣ್ಣ ಉರಿ ಮಾಡ್ಬೇಕು, ದೊಡ್ಡ ಮಾಡ್ಬಾರ್ದು, ಯಾಕಂದ್ರೆ ಒಳಗಡೆ ಚೆನ್ನಾಗಿ ಬೇಯಬೇಕು. ಓಕೆ ಗೈಸ್, ನಿಮಗೆ ಒಂದು ಒಳ್ಳೆ ಹೆಲ್ತಿ ಸ್ನಾಕ್ ಬೇಕಂದ್ರೆ ಅದೇ ಮಂಡಕ್ಕಿ. ನೀವು ಏರ್ ಫ್ರೈಯರ್ ಅಲ್ಲಿ ಇವಾಗ ಇದು ಇಷ್ಟ ಇಲ್ಲ ಅನ್ಕೊಳ್ಳಿ, ಏರ್ ಫ್ರೈಯರ್ ಅಲ್ಲಿ ಮಾಡ್ಕೊಂಡು ತಿನ್ಬೋದು ನೀವು ಅಲ್ಲ, ಆರಾಮಾಗಿ ಆಯಿಲ್ ಫ್ರೀ ಕ್ರಿಸ್ಪಿ ಆಗೋಗುತ್ತೆ. ಹೌದು, ಅಪರೂಪಕ್ಕೆ ಒಂದಿನ ತಿನ್ನಕ್ಕೆ ಪರವಾಗಿಲ್ಲ. ಹೌದು, ಅಪರೂಪಕ್ಕೆ. ಕಡಲೆ ಹಾಕ್ತಾ ಇದೀನಿ. ಕಡಲೆ ಹಾಕ್ತಾ ಇದ್ದೀರಾ? ಈಗ ಇದು ರುಬ್ಕೊಂಡಿದೀವಲ್ಲ ಹಸಿ ಮಸಾಲ, ಇದನ್ನ ಹಾಕೋದು. ರುಬ್ಕೊಂಡಿರೋ ಹಸಿ ಮಸಾಲೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಓಕೆ, ನಾವು ಉಪ್ಪೇನು ಹಾಕಲ್ಲ, ಯಾಕಂದ್ರೆ ಉಪ್ಪು ಇದ್ರಲ್ಲೇ ರುಬ್ಬಕ್ ಹಾಕಿದೀವಿ. ಫುಲ್ ಡ್ರೈ ಆದಂಗೆ ಆಗೋಗ್ಬಿಟ್ಟಿದ್ಯಲ್ಲ. ಈಗ ಅದೇ ಈ ಮಸಾಲೆ ಇತ್ತಲ್ಲ, ಖಾರದ ಪುಡಿ, ಅರಿಶಿನ ಪುಡಿ, ಚಾಟ್ ಮಸಾಲ, ಒಂದ್ ಸ್ವಲ್ಪ ಇಂಗು. ಓಕೆ, ಈಗ ಮಂಡಕ್ಕಿ ಮಂಡಕ್ಕಿ ಹಾಕ್ತೀರಾ? ಈಗ ಬರ್ತಿದೆ ನಮ್ಮ ಮಂಡಕ್ಕಿ. ಮತ್ತೆ ಕ್ಲೀನ್ ಮಾಡಿ ಇಟ್ಕೊಂಡಿರಿ, ಅಂಗಡಿಯಿಂದ ತಂದು ಹಂಗೆ ಹಾಕ್ಬೇಡಿ. ಕ್ಲೀನ್ ಮಾತ್ರ ಮಾಡ್ಕೊಳ್ಳಿ ಮಂಡಕ್ಕಿ. ಎಸ್, ಈಗ ಇದನ್ನ ಚೆನ್ನಾಗಿ ಸ್ಟವ್ ಸಣ್ಣ ಉರಿಯಲ್ಲೇ ಇರ್ಲಿ, ನೀವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ನೀಟಾಗಿ. ಎಲ್ಲ ಮಂಡಕ್ಕಿಗೂ ತಾಗ್ಬೇಕು ಗೈಸ್, ಮತ್ ಒಂದ್ ಮಂಡಕ್ಕಿಗೆ ಮೋಸ ಆಗಕ್ ಬಿಡ್ಬೇಡಿ. ದೊಡ್ಡ ಬಾಂಡ್ಲೆ ಇದ್ರೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಕಲ್ಸಕ್ಕೆ. ಆದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಚಿಕ್ಕ ಬಾಂಡ್ಲಿಯಲ್ಲಿ ಮಾಡೋರು ಚೊಕ್ಕವಾಗಿ ಮಾಡ್ತಾರೆ ಅಂತ. ಚೊಕ್ಕವಾಗಿ ಮಾಡಿದ್ರೆ ಅವರು ಏನಂತ, ಸಂಸಾರದಲ್ಲಿ ನಿಪುಣರು. ಸಂಸಾರದಲ್ಲಿ ನಿಪುಣರು ಅಂದ್ರೆ ಹಳೆ ಕಾಲದಲ್ಲಿ ಕೊಡೋರಂತೆ, ಸಣ್ಣ ಪಾತ್ರೆಯಲ್ಲಿ ಜಾಸ್ತಿ ಅಡಿಗೆ ಮಾಡ್ಬೇಕಾದ್ರೆ ಚಿಕ್ಕ ಪಾತ್ರೆಯಲ್ಲಿ ಮಾಡಿ ತೋರ್ಸು ಅಂತ. ಅದಕ್ಕೆ ನಿಮಗೆ ಆ ಪಾತ್ರೆ ಕೊಟ್ಟಿರೋದು ತುಂಬಿಸಿ. ಇವಾಗ ನೀವ್ ಅದ್ರ ಕಲ್ಸಿ ತೋರ್ಸಿ ನನಗೆ. ಮಾಡ್ತಾ ಇದೀನಲ್ಲ ನೋಡು, ಆದ್ರೆ ಸ್ವಲ್ಪ ನಿಧಾನ, ಅರ್ಜೆಂಟ್ ಮಾಡ್ಕೋಬಾರ್ದು, ನಿಧಾನಕ್ ಮಾಡ್ಕೋಬೇಕು, ತಾಳ್ಮೆ ಇರ್ಬೇಕು ಅಡಿಗೆ ಮಾಡಿ. ಒಂದು ಮಂಡಕ್ಕಿಗೂ ಮೋಸ ಆಗಂಗಿಲ್ಲ. ನೋ ಚಾನ್ಸ್. ಓಕೆ, ಬಿತ್ತಲ್ ನಾಕು ನಿನಗೂ ಹೇಳ್ಕೊಡ್ಬೇಕು ತಾನೆ ನಾನು. ನಂಗೆ ಕಲ್ಸಕ್ ಬಿಟ್ರು. ಜಗಬುಡಿ ಜಗಬುಡಿ ಜಗಬುಡಿ. ರೆಡಿ. ನೆಕ್ಸ್ಟ್ ಇದ್ರ ಜೊತೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಇಟ್ಕೊಂಡು, ಬಿಸಿ ಬಿಸಿ ಟೀ ಇಟ್ಕೊಂಡು ಸಂಜೆ ಮಳೆ ಬರ್ತಿರ್ಬೇಕು, ಕಿಟಕಿ ಹತ್ರ ಕುತ್ಕೊಂಡು ಮಳೆನ ನೋಡ್ತಾ ತಿಂತಾ ಎಂಜಾಯ್ ಮಾಡ್ತಾ ಇದ್ರೆ, ಒಂದ್ ಕೈಯಲ್ಲಿ ಟೀ, ಒಂದ್ ಕೈಯಲ್ಲಿ ಮಂಡಕ್ಕಿ, ಒಂದ್ ಮೆಣಸಿನ್ಕಾಯಿ ಬಜ್ಜಿ ಮಧ್ಯದಲ್ಲಿ. ಸೂಪರ್. ಆದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡಲ್ಲ. ಇದನ್ನ ತಿಂದು ಬಿಟ್ರೆ ರಾತ್ರಿ ಊಟನೇ ಬೇಡ ಅಂತ ನಾವು ಘಮ್ ಅಂತ ಇದೆ ಗಮ್ ಅಂತಿದೆ ಅಲ್ಲ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಾ ಕಡೆ ಒಂದೇ ತರ ತಿಂದು ಬೇಜಾರಲ್ಲ. ಹೌದು, ಕಲ್ಸಾಯ್ತಾ ಅದನ್ನ? ರೆಡಿನಾ ಅದು? ರೆಡಿ. ಇವಾಗ ನೆಕ್ಸ್ಟ್ ಮಾಡೋಣ ಇನ್ನೊಂದು, ಬನ್ನಿ. ಸರಿ, ಓಕೆ. ನೆಕ್ಸ್ಟ್ ರೆಸಿಪಿ ಹೇಳಕ್ ರೆಡಿ ಇದ್ದೀರಾ? ನೆಕ್ಸ್ಟ್ ರೆಸಿಪಿ ಸಿಂಪಲ್ ಅಂಡ್ ಈಸಿ ಅಂಡ್ ಟೇಸ್ಟಿ. ಬರ್ರಿ ಚುಡ್ಕಿ ಹೊಡಿದ್ರಲ್ಲಾಗುತ್ತೆ. ಬನ್ನಿ, ಏನೇನ್ ಬೇಕಂತ ಹೇಳಿ. ಒಂದ್ ಸ್ವಲ್ಪ ಮಂಡಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಮಂಡಕ್ಕಿ, ತೆಂಗಿನಕಾಯಿ ತುರಿ, ಓಕೆ, ಒಂದು ಈರುಳ್ಳಿ ಸಣ್ಣ ಹೆಚ್ಚಿರೋದು, ತುಂಬಾ ಸಣ್ಣ ಹೆಚ್ಚಬೇಕು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಕೊಬ್ಬರಿ ಎಣ್ಣೆ. ನೀರಲ್ಲ ಗೈಸ್, ಅದು ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ, ಇದೇ ಮೇನ್. ಎಸ್, ಸಾಲ್ಟ್. ಬನ್ನಿ ಮಾಡೋಣ. ಸೊ ಇದ್ರ ಫಸ್ಟ್ ಸ್ಟೆಪ್ ಅಲ್ಲೇ ಎಲ್ಲ ಮುಗ್ದೋಗುತ್ತೆ. ಸೊ ನಾನು ನಿಮಗೆ ಕೇಳೋದೇ ಇಲ್ಲ ಫಸ್ಟ್ ಸ್ಟೆಪ್ ಏನು ಅಂತ. ಮಾಡೋಣ? ಸರಿ, ಮಾಡೋಣ. ಮಾಡಿ. ಇದನ್ನ ಏನ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ, ಆಯ್ತಾ, ಕೊಬ್ಬರಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಲಿಂಬೆಹಣ್ಣು ಎಲ್ಲಾನು ಒಂದೇ ತಟ್ಟೆಲಿ ಮಿಕ್ಸ್ ಮಾಡಿಬಿಡಿ. ಲಿಂಬೆಹಣ್ಣು ಹಿಂಡ್ಬಿಡಿ. ಲಿಂಬೆಹಣ್ಣು ಜಾಸ್ತಿ ಬೇಡ, ಸ್ವಲ್ಪ. ಉಪ್ಪು ಹಾಕೊಳ್ಳಿ, ಎಷ್ಟು ಬೇಕಷ್ಟು. ಸ್ಪೂನ್ ತರ್ತೀನಿ. ಉಪ್ಪು ಜಾಸ್ತಿ ತಗೊಳ್ಳೋದಿಲ್ಲ ಮಂಡಕ್ಕಿಗೆ, ಆಯ್ತಾ, ಹಾಗಾಗಿ ಇಷ್ಟು ಸ್ವಲ್ಪ. ಇದು ತಕ್ಷಣ ಮಾಡಿ ತಕ್ಷಣ ತಿನ್ಬೇಕು. ಹೌದು, ಟೈಮ್ ತಗೋಬಾರ್ದು. ಹೌದು, ಮೆತ್ತಗಾಗೋಗುತ್ತೆ. ತಕ್ಷಣ ಇನ್ನೇನು ನೀವು ತಿಂತೀರಾ ಅಂದಾಗ ಮಾಡಿ ಇದನ್ನ. ಹೌದು, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ, ಬೇರೆ ಎಣ್ಣೆ ಹಾಕ್ಬಾರ್ದು.
ಓಕೆ ಎಸ್ ಅದು ಹೌದು. ಆಯ್ತಾ? ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ತಕ್ಷಣ ತಿನ್ನಿ, ಇಲ್ಲ ಮೆತ್ತಗಾಗ್ಬಿಡುತ್ತೆ ಗೈಸ್. ನಾನು ನಮ್ಮಮ್ಮ ತಿಂತೀವಿ ಇದನ್ನು. ಅದಿತಿಗೆ ತುಂಬಾ ಫೇವ್ರೇಟ್. ಹೌದು, ಮಿಕ್ಸ್ ಮಾಡಿ ಅಷ್ಟೇ. ಇದನ್ನ ನಮ್ಮಮ್ಮ ಮಾಡ್ತಾ ಇದ್ರು. ಇದು ನಮ್ಮಮ್ಮನ ಸ್ಪೆಷಲ್ ಮಂಡಕ್ಕಿ. ಹೌದು, ನನಗೆ ಕೊಬ್ಬರಿ ಎಣ್ಣೆ ಒಂಚೂರು ಇಷ್ಟ ಇಲ್ಲ, ನಂಗೆ ಕೊಬ್ಬರಿ ಒಂಚೂರು ಇಷ್ಟ ಇಲ್ಲ. ಬಟ್ ನಮ್ಮಮ್ಮ ಇದನ್ನ ಫಸ್ಟ್ ಟೈಮ್ ಮಾಡ್ಕೊಟ್ಟಾಗ ನಾನು ಹಿಂಗ್ ಮಾಡ್ಕೊಂಡು ತಿಂದೆ, ಮುಖ ಹಿಂಗಂದೆ, ಬಾಯಿ ಒಳಗೆ ಹೋದ ತಕ್ಷಣ ಇದೇನಪ್ಪ ಇಷ್ಟು ಟೇಸ್ಟಿ ಆಗಿದೆ ಇದು ಅಲ್ವಾ? ಅಜ್ಜಿ ರೆಸಿಪಿ ಅಲ್ವಾ, ಇಷ್ಟ ಆಗೋಯ್ತು. ಎಕ್ಸಾಕ್ಟ್ಲಿ. ನಾನು ನಿಮಗೆ ಯಾರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ನೀವು ಅನ್ಕೋತಿರ್ತೀರೋ ನಂಗೆ ಇಷ್ಟ ಆಗಲ್ಲ ಅಂತ, ಬಟ್ ಸಖತ್ ಇಷ್ಟಪಡ್ತೀರಾ ಇದನ್ನು. ಹೌದು, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ರೆಡಿ ಇದೆ. ಇವಾಗ ಒಂದೇ ಬಾಕಿ ಇರೋದು ಟೆಸ್ಟ್. ಬನ್ನಿ ಮಾಡೋಣ. ಫಸ್ಟ್ ಯಾವ್ದು ಟೆಸ್ಟ್ ಮಾಡೋಣ? ಇದನ್ನ ಮಾಡೋಣ. ನಂಗೆ ಗೊತ್ತು ನೀವು ಇದನ್ನ ಹೇಳ್ತಿದ್ದೀರಾ ಅಂತ. ಬನ್ನಿ. ಸಿಕ್ಕಾಪಟ್ಟೆ ಚಟ್ಪಟ ಇದೆ ಇದು. ನಾರ್ಮಲ್ ಥರ ಒಂಚೂರು ಇಲ್ಲ. ಏನು ನೀವು ಖಾರ ಮಂಡಕ್ಕಿ ಮಾಡ್ಕೋತೀರಾ ಆ ಥರ ಒಂಚೂರು ಇಲ್ಲ. ತುಂಬ ಡಿಫ್ರೆಂಟ್ ಟೇಸ್ಟ್ ಇದೆ. ಆಮೇಲೆ ನಿಮಗೆ ಅದೆಲ್ಲ ಒಂಥರ ಬೆಳ್ಳುಳ್ಳಿ ಹಾಕಿರ್ತೀವಿ, ಚಾಟ್ ಮಸಾಲ ಹಾಕಿರ್ತೀವಿ, ಸೊ ಅದು ಚಟ್ಪಟ ಫ್ಲೇವರ್ ಸಖತ್ತಾಗಿದೆ. ನಂಗೆ ಅನ್ಸುತ್ತೆ ಇದು ನಂದು ನ್ಯೂ ಫೇವ್ರೇಟ್ ಅಂತ. ಬಿಕಾಸ್ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಇದು. ಇದನ್ನಂತೂ ನೀವು ಮಿಸ್ಸೇ ಮಾಡಬೇಡಿ, ಡೆಫಿನೆಟ್ಲಿ ಟ್ರೈ ಮಾಡಿ. ಸಖತ್ತಾಗಿದೆ ಇದು. ಆಮೇಲೆ ನಾನು ಖಾಲಿ ಮಾಡ್ತೀನಿ. ಇವಾಗ ಇದನ್ನು ಟೇಸ್ಟ್ ಮಾಡೋಣ. ಇದಂತೂ ನಂದು ಆಲ್ ಟೈಮ್ ಫೇವ್ರೇಟ್. ತುಂಬ ಈಸಿ ಇದು, ತಿನ್ಬಿಟ್ಟು ಹೇಳ್ತೀನಿ. ಇದನ್ನ ನಾನು ಮಾಡ್ತೀನಿ, ನಮ್ಮ ಅಮ್ಮನೂ ಮಾಡ್ತಾರೆ. ನಮ್ಮಮ್ಮ ಮಾಡೋದು ಜಾಸ್ತಿ ಚೆನ್ನಾಗಿದೆಯಲ್ಲ, ನಿಮ್ಮ ಕೈ ಗುಣನ ಇದು. ಅದಂಗೇನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎರಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ನಮ್ಮಪ್ಪ ಆಚೆಯಿಂದ ಬರ್ತಾರೆ, ಅವರಂತೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ನೀವು ಮಿಸ್ ಮಾಡ್ದಲೆ ಇವತ್ತು ಮಳೆ ಬರ್ತಿರುತ್ತೆ, ಸಂಜೆ ಮಾಡ್ಕೊಂಡು ತಿನ್ನಿ ಮಂಡಕ್ಕಿ. ಆ್ಯಂಡ್ ನನ್ನ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಎರಡು ಹೇಗೆ ಇಷ್ಟ ಆಯಿತು ಅಂತ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.